ಹೊನ್ನಾವರ ತಾಲೂಕಿನ ಹಡಿನ್ಬಾಳ್ ಸಂತ್ ಫ್ರಾನ್ಸಿಸ್ ಆಶೀಸ್ ಚರ್ಚ್ ಆವರಣದಲ್ಲಿ ಜಿಲ್ಲಾ ಮಟ್ಟದ ಕ್ರೈಸ್ತ ಸಮಾಜದ ವಾಲಿಬಾಲ್ ಪಂದ್ಯಾವಳಿ ನವೆಂಬರ್ 8 ಮತ್ತು 9ರಂದು ನಡೆಯಲಿದ್ದು, ಈ ಕುರಿತು ಚರ್ಚ್ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ವಂದನೀಯ ಫಾದರ್ ವಿಲ್ಸನ್ ನರೋಹ್ನ ಮಾಹಿತಿ ನೀಡಿದರು. ಸಂತ್ ವಿಲ್ಸನ್ ದಿ ಪೌಲ್ ಸೊಸೈಟಿ ಆಶ್ರಯದಲ್ಲಿ ನವೆಂಬರ್ 8 ಮತ್ತು 9ರಂದು ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ. ಈ ಸಂಘವು ಬಡವರಿಗೆ, ನಿರ್ಗತಿಕರಿಗೆ, ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ಸಹಾಯ ಹಸ್ತ ನೀಡುವ ಸಂಘವಾಗಿದೆ. ನಿಸ್ವಾರ್ಥತೆ ಮನೋಭಾವನೆಯಿಂದ ನಮ್ಮ ಸೇವೆ ನೀಡಲಾಗಿದೆ. ಇದರ ನೆನಪಿಗಾಗಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ಬಹಳಷ್ಟು ದಾನಿಗಳು ನೆರವು ನೀಡಿದ್ದಾರೆ. 24 ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಇದು ಕ್ರೈಸ್ತ ಸಮುದಾಯದವರಿಗೆ ಮಾತ್ರ ಸೀಮಿತವಾಗಿದೆ. ಕ್ರೀಡಾಭಿಮಾನಿಗಳು ಬಂದು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದರು. ನಮ್ಮ ಈ ಸಂತ ಫ್ರಾನ್ಸಿಸ್ ಆಸಿಸಿ ದೇವಾಲಯದ ಸಂತ ವಿನ್ಸೆಂಟ್ ದೆ ಪಾಲ್ ಸಂಘದ ಆಶ್ರಯದಲ್ಲಿ ಈ ಬರುವ ನವೆಂಬರ್ 8 ಮತ್ತು 9 ದಿನದಂದು ವಾಲಿಬಾಲ್ ಜಿಲ್ಲಾ ಮಟ್ಟದ ವಾಲಿಬಾಲ್ ಟೂರ್ನಮೆಂಟನ್ನು ನೆರವೇರಿಸುತ್ತಿದ್ದೇವೆ. ಇದರ ಕಾರಣ ಏನೆಂದರೆ ಸಂತ ವಿನ್ಸೆಂಟ್ ದೆ ಪಾಲ್ ಈ ಸಂಘವು ಇದು ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಅನಾರೋಗ್ಯದಿಂದ ಬಳಲುವವರಿಗೆ ಸಹಾಯ ಹಸ್ತವನ್ನು ನೀಡುವ ಸಂಘವಾಗಿದೆ. ಇದರ ಮುಖಾಂತರ ಕಳೆದ 3-4 ವರ್ಷದಲ್ಲಿ ನಾವು ಬಹಳಷ್ಟು ಜನರಿಗೆ ಸಹಾಯ ಹಸ್ತವನ್ನು ನೀಡಿದ್ದೇವೆ. ಅವರ ಚಿಕಿತ್ಸೆ ಸಲುವಾಗಿ, ಶುಶ್ರೂಷೆ ಸಲುವಾಗಿ, ಮತ್ತು ದೇವರು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆ ಕಾರಣಕ್ಕಾಗಿ, ಆ ಉದ್ದೇಶದಿಂದ, ನಿಸ್ವಾರ್ಥ ಮನೋಭಾವದಿಂದ ಸೆಂಟ್ ವಿನ್ಸೆಂಟ್ ದೆ ಪಾಲ್ ಈ ಸಂಘದ ಆಶ್ರಯದಲ್ಲಿ ಈ ವಾಲಿಬಾಲ್ ಟೂರ್ನಮೆಂಟನ್ನು ನಾವು ಈ ನವೆಂಬರದ 8 ಮತ್ತು 9 ತಾರೀಕಿಗೆ ನೆರವೇರಿಸುತ್ತಿದ್ದೇವೆ. ಅದರ ಸಲುವಾಗಿ ಎಲ್ಲ ದಾನಿಗಳಿಗೂ ನಾವು ಧನ್ಯವಾದ ಸಲ್ಲಿಸುತ್ತೇವೆ. ನಮ್ಮ ಒಳ್ಳೆಯ ಕಾರ್ಯಕ್ರಮಕ್ಕೆ ಬಹಳಷ್ಟು ದಾನಿಗಳು ಮುಂದೆ ಬಂದು ನಮ್ಮನ್ನು ಹಾರೈಸಿದ್ದಾರೆ. ಅವರ ಸಹಾಯ ವಸ್ತುವನ್ನು ನೀಡಿದ್ದಾರೆ. ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾದರೆ ದೇವರ ಆಶೀರ್ವಾದ ನಾನು ಬಯಸುತ್ತೇನೆ. ಅವಳ ಒಳ್ಳೆಯ ಮನಸ್ಸು ಬಹಳಷ್ಟು ಜನರಿಗೆ ಒಳ್ಳೆತನವನ್ನು ನೀಡುತ್ತದೆ. ಅದರಂತೆ ಇನ್ನಷ್ಟು ಒಳ್ಳೆಯ ಮನಸ್ಸಿನ ಜನರಿಗೆ, ದಾನಿಗಳಿಗೆ ಈ ನಿಧಿ ಸಂಗ್ರಹದ ಯೋಜನೆ ಸಲುವಾಗಿ ಮುಂದೆ ಬರಲು ನಾನು ವಿನಂತಿಸಿಕೊಳ್ಳುತ್ತೇನೆ. ಅದರಂತೆ ಈ ನಮ್ಮ ಸಂಘದ ಸದಸ್ಯರ ಮುಖಾಂತರ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಮತ್ತು ಸಂಘದ ಪ್ರತಿಯೊಬ್ಬ ಸದಸ್ಯರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಅವರ ಸ್ಫೂರ್ತಿ, ಪ್ರೇರಣೆ ಮತ್ತು ಈ ಒಳ್ಳೆಯ ಕಾರ್ಯ ನಮ್ಮ ಎಲ್ಲರ ಮೇಲೆ ದೇವರ ಆಶೀರ್ವಾದ ಬೀಳಲಿ. ನಮ್ಮ ಒಳ್ಳೆತನದಿಂದ ನಮ್ಮ ಸಮಾಜದ ನಿರ್ಗತಿಕರಿಗೆ, ಬಡವರಿಗೆ ಮತ್ತು ಅನಾರೋಗ್ಯದಿಂದ ಬಳಲದವರಿಗೆ ಸಹಾಯ ಹಸ್ತ ಮುಂದುವರಿಯಲಿ ಎಂದು ಬಯಸುತ್ತೇನೆ. ಸಂತ್ ವಿಲ್ಸನ್ ದಿ ಪೌಲ್ ಸೊಸೈಟಿ ಅಧ್ಯಕ್ಷರಾದ ಪ್ರವೀಣ್ ಫರ್ನಾಂಡಿಸ್ ಮಾತನಾಡಿ, ಆಟಗಾರರು ಶಾಂತ ರೀತಿಯಿಂದ, ಶಿಸ್ತಿನಿಂದ ಆಟದ ನಿಯಮಾವಳಿ ಪ್ರಕಾರ ಪಾಲ್ಗೊಳ್ಳಬೇಕು. ತಂಡದ ಹೆಸರು ನೀಡಲು ನವೆಂಬರ್ 6 ಕೊನೆಯ ದಿನವಾಗಿದ್ದು, ಅಂದು ಸಾಯಂಕಾಲ ಲ್ಯಾಡ್ಸ್ ತೆಗೆಸಿಕೊಳ್ಳಲಾಗುವುದು. ಊಟೋಪಚಾರದ ವ್ಯವಸ್ಥೆಯೂ ಇದೆ ಎಂದರು. ದಿ ಪೌಲ್ ಸೊಸೈಟಿಯ ಅಧ್ಯಕ್ಷನಾಗಿದ್ದು, ಸೆಂಟ್ ವಿನ್ಸೆಂಟ್ ದಿ ಪೌಲ್ ಸಂಸ್ಥೆಯು ಸುಮಾರು 14 ವರ್ಷಗಳಿಂದ ಬಡವರ ಸೇವೆ ಸಲ್ಲಿಸುತ್ತಾ ಬಂದಿದೆ. ಆ ಒಂದು ಕಾರಣದಿಂದ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಕ್ರೈಸ್ತ ಬಾಂಧವರಿಗೆ ನಾವು ಇಟ್ಟುಕೊಂಡಿದ್ದೇವೆ. ಅದಕ್ಕಾಗಿ ಈ ಒಂದು ಪಂದ್ಯಾವಳಿಗೆ ನಿಯಮಾನುಸಾರವಾಗಿ ತೀರ್ಪುಗಾರ ಕೊಟ್ಟಂಥ ನಿಯಮಾವಳಿ ತೀರ್ಪಿಗೆ ತಾವು ಬದ್ಧರಾಗಿ ಶಿಸ್ತಿನಿಂದ ಆಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಗೆ ಈ ಪಂದ್ಯಾವಳಿಗೆ ಕೊನೆಯ ದಿನಾಂಕ 8 ಮತ್ತು 9, ಕೊನೆಯ ದಿನಾಂಕ 6 ಆಗಿರ್ತದೆ. ಅದಿನ ಸಾಯಂಕಾಲ ನಾವು ಲಾರ್ಡ್ಸನ್ನು ತೆಗೆಯುತ್ತೇವೆ. ಅದೇ ರೀತಿ ಎಲ್ಲ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಸಹ ಇರುತ್ತದೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಸಂತ್ ವಿಲ್ಸನ್ ದಿ ಪೌಲ್ ಸೊಸೈಟಿ ಉಪಾಧ್ಯಕ್ಷ ನೆಲ್ಸನ್ ಲೋಪಿಸ್, ಸಂಘದ ಸದಸ್ಯರಾದ ಜೇಮ್ಸ್ ಲೋಪಿಸ್, ವಾಲ್ವಿಸ್ ಗೊನ್ಸಾವ್ಲಿಸ್, ಕೋಸ್ತಾಂತಿನ್ ರೋಡ್ರಿಗೀಸ್, ಸಾಮ್ ಪೌಲ್ ಡಯಾಸ್ ಮುಂತಾದವರು ಇದ್ದರು.
ಕರ್ನಾಟಕ ರಾಜ್ಯದ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲೊಂದಾದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಬಳಕೂರು ಗ್ರಾಮದ ಶರಾವತಿ ಮಡಿಲ ನಿಸರ್ಗ ನಿರ್ಮಿತ ನೀಲಗೂಡ ಸುಂದರ ಪರಿಸರದಲ್ಲಿ ವಿರಾಜಿಸುತ್ತಿರುವ ಜಾಗೃತ ಶಕ್ತಿ ದೇವತೆ ನಿಮ್ಮೆಲ್ಲರ ಆರಾಧ್ಯ ದೇವಿಯಾದ ಶ್ರೀ ಯಕ್ಷಿ ಚೌಡೇಶ್ವರಿ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ನವೆಂಬರ್ 8 ಶನಿವಾರ ನಡೆಯಲಿದೆ. ಶ್ರೀದೇವಿ ಯಕ್ಷಿ ಚೌಡೇಶ್ವರಿಯು ಭಕ್ತರ ಅನುಗ್ರಹಕ್ಕಾಗಿ ಶ್ರೀ ಕ್ಷೇತ್ರ ನೀಲಗೋಡಿನಲ್ಲಿ ನೆಲೆ ನಿಂತಿದ್ದಾಳೆ. ಕಾರ್ತಿಕ ಮಾಸವು ದೇವಿಗೆ ಅತಿ ಪ್ರಿಯವಾದ ಕಾರಣ ಪ್ರತಿ ವರ್ಷ ಬ್ರಹ್ಮೈಕ್ಯ ಶ್ರೀ 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 ರಮಾನಂದ ಅವಧೂತರ ದಿವ್ಯಾನುಗ್ರಹದೊಂದಿಗೆ ದೀಪೋತ್ಸವ ನಡೆಸಲಾಗುತ್ತಿದೆ. ದೀಪೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ದಿನಾಂಕ 8 ಶನಿವಾರ ಬೆಳಗ್ಗೆ 8:30ಕ್ಕೆ ದೇವತಾ ಪ್ರಾರ್ಥನೆ, ಗುರುಗಣಪತಿ ಪೂಜೆ, ಗಣೇಶ ಪೂಜೆ, ಪುಣ್ಯಾಹ ವಾಚನ, ಮಹಾಸಂಕಲ್ಪ, ಕಲಶ ಸ್ಥಾಪನೆ, ಗಣಹವನ, ರಾಮಧಾರಕ ಹವನ, ಆಂಜನೇಯ ಮೂಲಮಂತ್ರ ಹವನ, ಚೌಡೇಶ್ವರಿ ಮೂಲಮಂತ್ರ ಹವನ, ನವಕುಂಭ ಕಲಾಧಿವಾಸ ಹೋಮ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ವ್ರತ, ಮಹಾಪೂಜೆ, ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ. ಸಂಜೆ ಮಂಡಲಾರಾಧನಾ ಪೂರ್ವಕ ಪಂಚದುರ್ಗಾದೀಪ ನಮಸ್ಕಾರ, ಲಕ್ಷ ದೀಪೋತ್ಸವ ನಡೆಯಲಿದೆ. ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಪ್ರಕಾಶ್ ಶಾಸ್ತ್ರಿ ಅಂಸಳ್ಳಿ ಇವರ ಆಚಾರ್ಯತ್ವದಲ್ಲಿ ನಡೆಯಲಿದೆ. ಅಂದು ರಾತ್ರಿ 9:30ಕ್ಕೆ ಕಲಿಯುಗದ ಹನುಮಂತ ಖ್ಯಾತಿಯ ಗಣಪತಿ ನಾಯ್ಕ ಕುಮಟಾ ಸಾರಥ್ಯದ ಶ್ರೀ ರಾಮನಾಥ್ ಪ್ರಸಾದಿತ ಯಕ್ಷಗಾನ ಮಂಡಳಿಯ ವತಿಯಿಂದ ಯಕ್ಷಗಾನ ಬಯಲಾಟ ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ದೀಪೋತ್ಸವಕ್ಕೆ ತಾವೆಲ್ಲರೂ ಸಕುಟುಂಬ ಸಮೇತ ಇಷ್ಟ ಮಿತ್ರರೊಡಗೂಡಿ ಬಂದು ಸೇವೆ ಸಲ್ಲಿಸಿ ಶ್ರೀದೇವಿಯ ದರ್ಶನ ಮಾಡಿ ಮುಡಿಗಂಧ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾದೇವ್ ಸ್ವಾಮಿ ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರು ಶ್ರೀದೇವಿ ಯಕ್ಷಿ ಚೌಡೇಶ್ವರಿ ಸೇವಾ ಟ್ರಸ್ಟ್, ನೀಲ್ಗೋಡು, ಹೊನ್ನಾವರ.